ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರ 10 ವೀಕ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಹೇಗೆ ಮನುಷ್ಯರು ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಳಾಗಿರಲಿ ಅವರ ಜೀವನದಲ್ಲಿ ಅಥವಾ ಅವರ ವೈಯಕ್ತಿಕ ಜೀವನದಲ್ಲಿ ಅಥವಾ ಅವರ ಮಾನಸಿಕತೆಯಲ್ಲಿ ಹಲವಾರು ವೀಕ್ನೆಸ್ಗಳನ್ನು ಹೊಂದಿರ್ತಾರೆ. ಹಾಗೆ ಹೆಣ್ಮಕ್ಳು ಕೂಡ ತಮ್ಮ ಮಾನಸಿಕ ಸ್ಥಿತಿಯನ್ನು ಅದುಮಿಟ್ಟುಕೊಳ್ಳಲು ಅಥವಾ ಅವರ ಮಾನಸಿಕ ದೌರ್ಬಲ್ಯತೆಗಳನ್ನು ಕೂಡ ಹೊಂದಿರ್ತಾರೆ. ಆ ರೀತಿಯಾದಂಥ 10 ಮಾನಸಿಕ ದೌರ್ಬಲ್ಯಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ವಿ. ಹಾಗೆ ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ ಆಗಿದ್ದು ಸೈಕಾಲಜಿಯನ್ನು ಅರ್ಥ ಮಾಡಿಕೊಳ್ಳುವುದರ ಉದ್ದೇಶದಿಂದ ಈ ವಿಡಿಯೋ ಮಾಡಲಾಗಿದೆ. ಹಾಗೆಯೇ ಇಲ್ಲಿ ತಿಳಿಸುವಂಥ ಯಾವುದೇ ರೀತಿಯಾದಂಥ ವೀಕ್ನೆಸ್ ಅಥವಾ ದೌರ್ಬಲ್ಯತೆಯನ್ನು ನಿಮ್ಮ ಲಾಭಕ್ಕಾಗಿ ಬಳಸ್ಕೊಡುವುದು. ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿದೆ. ಹಾಗಾದರೆ ಮೊದಲನೆಯದು ಹೊಗಳುವಿಕೆ, ಪ್ರಶಂಸೆ. ಮಂದಿ ಅಂದರೆ ಜನಗಳಿಂದ ಪ್ರಶಂಸೆಯನ್ನು ಪಡೆಯುವಂಥದ್ದು ಅಥವಾ ಹೊಗಳಿಕೆಗೆ ಆನಂದ ಪಡುವಂಥದ್ದು, ನೀಡ್ ಫಾರ್ ವ್ಯಾಲಿಡೇಷನ್ ಅನ್ನುವಂಥದ್ದು ಮೊದಲನೇ ವೀಕ್ನೆಸ್ಸು. ಉದಾಹರಣೆಗೆ, ಒಬ್ಬ ಮಹಿಳೆಯನ್ನು ನಾವು ತುಂಬ ಹೊಗಳ್ಬಿಟ್ರೆ ಅವರು ನೇರವಾಗಿ ನಮಗೆ ನಂಬಿಕೆಗೆ ಅರ್ಹರಾಗಿಬಿಡ್ತಾರೆ ಅಥವಾ ಅವರ ನಂಬಿಕೆಗೆ ನಾವು ಅರ್ಹರಾಗೋಗ್ಬಿಡ್ತೀವಿ, ವಿಶ್ವಾಸ ಗಳಿಸ್ಕೊಂಡು ಬಿಡ್ತೀವಿ. ತುಂಬ ಸುಲಭವಾಗಿ ವಿಶ್ವಾಸ ಗಳಿಸ್ಕೊಳ್ಳುವಲ್ಲಿ ಮೊದಲನೆಯ ಶಾರ್ಟ್ಕಟ್ ಅಂದರೆ ಇದು ನೀಡ್ ಫಾರ್ ವ್ಯಾಲಿಡೇಷನ್ ಅಂತ. ಇದನ್ನು ತುಂಬ ಮಹಿಳೆಯರು ಕೂಡ ನಂಬ್ತಾರೆ. ಈಗಲೂ ಕೂಡ ಅದು ಅವರ ವೀಕ್ನೆಸ್ ಆಗಿದೆ. ಈ ವೀಕ್ನೆಸ್ಸಿಂದನೇ ಹಲವಾರು ಮಹಿಳೆಯರು ತಮ್ಮ ಜೀವನದಲ್ಲಿ ಪಡಬಾರದ ಪಟ್ಟುಗಳನ್ನು ಅಥವಾ ಪಡಬಾರದ ಕಷ್ಟಗಳನ್ನು ಅನುಭವಿಸ್ತಾರೆ. ಹಾಗೆ ಈ ಪ್ರಶಂಸೆ ಅನ್ನುವಂಥದ್ದು ಕೇವಲ ಹೊಗಳಿಕೆ ಮತ್ತು ತೆಗಳಿಕೆ ಅಥವಾ ಕೇವಲ ಬಾಯಿ ಮಾತಿಗೆ ಮಾತ್ರ ಸೀಮಿತವಾಗಿದ್ದರೆ ಉತ್ತಮ. ಆದರೆ ಇದು ಮುಂದುವರಿದ ಭಾಗದಲ್ಲಿ ಅವುಗಳು ಪ್ರೀತಿ, ಪ್ರೇಮ, ಇತರೆ ವಿಚಾರಗಳಿಗೆ ತಿರುಗಿದಾಗ ತುಂಬ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಹಾಗೆ ಈ ಡಾರ್ಕ್ ಮೈಂಡ್ಸೆಟ್ನ ಹೊಂದಿರುವಂಥವ್ರು ಯಾರು ಮಾತಿನಲ್ಲೇ ಮರಳು ಮಾಡಬೇಕು ಅಂದ್ಕೊಂಡು ಅಥವಾ ಕೆಟ್ಟದಾಗಿ ಬೆಳೆಸ್ಕೊಳ್ಬೇಕು ಅನ್ನುವಂಥ ಈ ಪುರುಷೋತ್ತಮರು ಇರ್ತಾರಲ್ಲ, ಅಂಥವರ ಮಾತುಗಳಿಗೆ ಬೇಗ ಮರಳಾಗಬೇಡಿ. ಯಾಕೆಂದರೆ ಅವರು ನಿಮ್ಮನ್ನು ರೈಲ್ ಹತ್ತಿಸ್ತಾ ಇರ್ತಾರೆ. ಹೊಗಳಿನೇ ನಿಮ್ಮಿಂದ ಅಟ್ರಾಕ್ಷನ್ ಗೇನ್ ಮಾಡ್ತಾ ಇರ್ತಾರೆ, ಆಯಿತಾ. ಹಾಗೆ ಎರಡನೇದು ಬಂದು ಹೆಣ್ಮಕ್ಳಿಗೆ ಭಾವನೆ ಒಂದು ಶಕ್ತಿಯೂ ಹೌದು, ಒಂದು ದೌರ್ಬಲ್ಯವೂ ಹೌದು. ಅಂದರೆ ಎಮೋಷ್ನಲ್ ಸೆನ್ಸಿಟಿವಿಟಿ. ಅವ್ರು ತುಂಬ ಎಮೋಷ್ನಲಿ ಸೆನ್ಸಿಟಿವ್ ಆಗಿರ್ತಾರೆ. ಅವ್ರನ್ನ ಯಾವ ರೀತಿ ಬೇಕಾದರೂ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅಂತ. ಅಂದರೆ ಒಬ್ಬ ವ್ಯಕ್ತಿ, ಅಯ್ಯೋ ನಾನು ಈ ಥರ, ನನ್ನ ಪರಿಸ್ಥಿತಿ ಹಂಗಿದೆ, ನಾನು ತುಂಬ ಒಳ್ಳೆಯವನು ಅಥವಾ ನನಗೆ ಜಾಸ್ತಿ ಆದಂಥ ವ್ಯಾಲಿಡೇಷನ್ ಸಿಗ್ತಾಯಿಲ್ಲ, ಅಥವಾ ಈಗ ಒಂದು ಹೆಣ್ಮಗಳ ಮುಂದೆ ಹೋಗಿ ಭಾವನೆಯನ್ನು ಕೆರಳಿಸುವಂಥದ್ದು ಆ ಥರ ಕೂಡ ನಡೀತಾ ಇರ್ತದೆ. ಹಾಗಾಗಿನೇ ಒಂದು ಹೆಣ್ಮಗಳು ಭಾವನೆಯ ಅತಿರೇಕಕ್ಕೆ ಹೋದಾಗ ಅವಳನ್ನು ಸಮಾಧಾನ ಪಡಿಸುವಂತಾಗಲಿ ಅಥವಾ ಅವಳನ್ನು ಕಂಟ್ರೋಲ್ ಮಾಡುವಂಥದ್ದಾಗಲಿ ತುಂಬಾ ಕಷ್ಟ ಆಗೋಗ್ತದೆ. ಹಾಗೆ ಬಹಳ ಬೇಗನೆ ಆ ಭಾವನೆಗೆ ಕಮಿಟ್ ಆಗುವಂಥ ಅಂದರೆ ಜೀವ ಅಂತಂದರೆ ಅದು ಹೆಣ್ಮಕ್ಳು. ಕಷ್ಟ ಇದ್ದರೆ ಅಯ್ಯೋ ಅಂತಾರೆ, ಅಥವಾ ಯಾರಾದರೂ ಅವ್ರ ಮುಂದೆ ನಾಟಕೀಯವಾಗಿ ಕೆಟ್ಟದ್ದನ್ನು ಮಾಡಿದರೆ ಬಹಳ ಬೇಗನೆ ಕೋಪಗೊಳ್ತಾರೆ. ಹಾಗಾಗಿನೇ ಹಲವರು ಸಿಂಪತಿ ಗೇನ್ ಮಾಡ್ಕೊತಾರೆ ಈ ಮಹಿಳೆಯರ ಹತ್ರ, ಅಂದರೆ ಹುಡುಗಿಯರ ಹತ್ರ ಆಗಿರ್ಬೋದು ಅಥವಾ ಮಹಿಳೆಯರ ಹತ್ರ. ಸಿಂಪತಿ ಗೇನ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ಆಟಗಳನ್ನು ಅವರು ಆಡ್ತಾರೆ, ಆಯಿತಾ. ಇದು ಎರಡನೇ ದೌರ್ಬಲ್ಯ. ಇನ್ನು ಮೂರನೇ ದೌರ್ಬಲ್ಯ ಬಂದು ಸೆಕ್ಯೂರು. ಅಂದರೆ ಅವರು ನೀಡ್ ಫಾರ್ ಸೆಕ್ಯೂರು, ಅಂದರೆ ಅವ್ರಿಗೆ ಸೆಕ್ಯೂರಿಟಿ ಬೇಕು. ಸೆಕ್ಯೂರ್ ಅಂದರೆ ದುಡ್ಡು ಕಾಸು ಅಲ್ಲ, ಅದು ಮುಂದಿನ ಭಾಗಗಳಲ್ಲಿ ಅಥವಾ ಮುಂದಿನ ಇನ್ನೂ ದೌರ್ಬಲ್ಯಗಳಿದಾವಲ್ಲ ಅದರಲ್ಲಿ ಬರುತ್ತೆ. ಸೆಕ್ಯೂರ್ ಮನಿ ಕೂಡ ಬರುತ್ತೆ ಅದರಲ್ಲಿ. ಹಾಗೆ ಈ ಸೆಕ್ಯೂರ್ ಅನ್ನುವಂಥದ್ದು ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇರ್ತಾರೆ ಅವರು ಒಬ್ಬರನ್ನ. ಅಂದರೆ ಉದಾಹರಣೆಗೆ ತಾವು ಲೋನ್ಲಿನೆಸ್ ಆಗಿ ಫೀಲ್ ಮಾಡ್ತಾ ಇರ್ತಾರಲ್ವ, ಅವರಿಗೆ ಒಂದು ಬಯಸುವಂಥ ಒಂದು ಪ್ರತಿರೂಪ ಬೇಕಾಗಿರುತ್ತೆ, ಪುರುಷನದ್ದು ಅಥವಾ ಇತರೆ ಮಹಿಳೆಯದ್ದು ಅಥವಾ ಸ್ನೇಹಿತನಾಗಿಯೋ ತುಂಬ ಕನಸುಗಳು ಇಟ್ಕೊಂಡಿರ್ತಾರೆ. ಅವರು ಒಂಟಿಯಾಗಿ ಫೀಲ್ ಮಾಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಇನ್ಸೆಕ್ಯೂರ್ ಅನ್ನುವಂಥ ಫೀಲ್ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಈ ಮೇಲ್ಗಡೆ ಹೇಳಿದಂಥ 2 ಟ್ರಿಕ್ಗಳನ್ನು ಬಳಸ್ಕೊಂಡು ಯಾರಾದರೂ ಆಕೆಯ ಮುಂದೆ ಪ್ರತ್ಯಕ್ಷನಾದರೆ ಖಂಡಿತವಾಗ್ಲೂ ಆಕೆ ಆತನ ಜೊತೆಗಿರೋದನ್ನು, ಆತನ ಒಟ್ಟಿಗೆ ಇರೋದನ್ನು ಸೆಕ್ಯೂರ್ ಅಂತ ಫೀಲ್ ಮಾಡ್ತಾಳೆ. ನಾನು ಇವನ ಜೊತೆಗಿದ್ದರೆ ಚೆನ್ನಾಗಿರ್ತೀನಿ, ಇವನ ಜೊತೆಗಿದ್ದರೆ ನಾನು ಬದುಕಲ್ಲಿ ಚೆನ್ನಾಗಿ ಬದುಕಬಹುದು ಅನ್ನುವಂಥ ಸೆಕ್ಯೂರ್ ಫೀಲ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಇದು ಅವಳ ವೀಕ್ನೆಸ್ಸು. ಬಟ್ ಆ ವ್ಯಕ್ತಿಯ ಗೋಮುಖ ವ್ಯಾಘ್ರನೋ ಅಥವಾ ಮಾನವೀಯತೆ ಇರುವಂಥ ವ್ಯಕ್ತಿನೋ ಅಂತ ಕೂಡ ಆಕೆ ಥಿಂಕ್ ಮಾಡೋಕ್ಕೆ ಹೋಗಲ್ಲ. ಇದು ಕೂಡ ಆ ವುಮನ್ಸಲ್ಲಿ ಇರುವಂಥ ರೇರೆಸ್ಟ್ ವೀಕ್ನೆಸ್ಸು. ಇದು ಕೂಡ ಎಲ್ಲರೂ ನಂಬುತ್ತಾಳೆ ಆ ಹೆಣ್ಮಗಳು. ಆಮೇಲೆ ಇನ್ನು 4ನೇದು ಗಿಲ್ಟ್ ಅಂತಂದರೆ
ಉದಾಹರಣೆಗೆ ಗಿಲ್ಟ್ಗೆ ಅವಳು ತುಂಬ ಬೇಗ ಗಿಲ್ಟಿ ಫೀಲ್ ಮಾಡ್ತಾಳೆ. ಗಿಲ್ಟಿ ಎಮೋಷನ್ಸ್ ಅಂತ ಹೇಳ್ತಾರೆ. ಉದಾಹರಣೆಗೆ ಈಗ ಯಾರ್ದಾದ್ರೂ ವಿಚಾರದಲ್ಲಿ ಒಂದು ಸಣ್ಣ ತಪ್ಪು ನಡೆದ್ರು ಕೂಡ ಆಕೆಯಿಂದ ತುಂಬಾನೇ ಗಿಲ್ಟ್ ಫೀಲ್ ಮಾಡ್ಕೊತಾಳೆ. ಅಯ್ಯೋ ನನ್ನಿಂದ ಹಿಂಗಾಗೋಯ್ತಲ್ಲ, ಅಯ್ಯೋ ನನ್ನಿಂದ ಹಿಂಗಾಗೋಯ್ತಲ್ಲ, ಅವನಿಗೆ ಈ ಥರ ಆಗೋಯ್ತಲ್ಲ, ಅಯ್ಯೋ ಏನು ಮಾಡಲಿ ನಾನೀಗ, ಈ ಥರ ಎಲ್ಲ ನಡೆದೋಯ್ತು, ನಾನೇ ಇದಕ್ಕೆಲ್ಲ ಕಾರಣಗಳು ಅಥವಾ ನಾನೇ ಇದಕ್ಕೆಲ್ಲ ಕಾರಣೀಕರ್ತಳು ಅಂತ ಗಿಲ್ಟ್ನ ಅವಾಗವಾಗ ಫೀಲ್ ಮಾಡ್ತಾ ಇರ್ತಾಳೆ. ಹಾಗಾಗಿನೇ ಯಾರಾದರೂ ಅವಳ ಮುಂದೆ ನೀನು ಹಂಗಂದೆ ಕಣೆ, ನೀನು ಹಿಂಗಂದೆ ಕಣೆ, ಅಥವಾ ನೀನು ನನ್ನನ್ನು ಅಲಕ್ಷ್ಯ ಮಾಡ್ತಿದೀಯಾ, ಹಾಗೆ ಒಂಚೂರು ಸಣ್ಣ ಪುಟ್ಟ ಯಾವುದೋ ಒಂದು ಸಣ್ಣ ವಿಚಾರ ಇಟ್ಕೊಂಡು ಆ ವ್ಯಕ್ತಿ ಆಕೆಯ ಮುಂದೆ ಮಾತನಾಡಿದ್ರೆ ಕೂಡ ಆಕೆ ಒಳಗೊಳಗೇನೆ ಹೊರಗ್ತಾ ಇರ್ತಾಳೆ. ಅಯ್ಯೋ ನನ್ನಿಂದನೇ ಹಿಂಗಾಗೋಯ್ತಲ್ಲ, ನಾನೇ ಇದಕ್ಕೆಲ್ಲ ಕಾರಣ, ನಾನೇ ಎಲ್ಲ ಹಿಂಗೆಲ್ಲ ಮಾಡಿದ್ದು ಅಂತ ತುಂಬಾನೇ ಹೊರಗ್ತಾ ಇರ್ತಾಳೆ. ಇನ್ನು 5ನೇದ್ದು ಗಿಲ್ಟ್ ಅಂದರೆ ಟ್ರಿಗರು. ಈ ಹಳೇ ಅಂದರೆ ಈ ಉದಾಹರಣೆಗೆ ಒಂದು ಅಟ್ಯಾಚ್ಮೆಂಟ್ ಡಿಪೆಂಡೆನ್ಸಿ ಅಂದರೆ ಒಬ್ಬ ವ್ಯಕ್ತಿಯನ್ನು ತುಂಬಾ ನಂಬಿಡುವಂಥದ್ದು, ಆ ವ್ಯಕ್ತಿಯ ಜೊತೆಗೆ ಜಾಸ್ತಿ ಅಟ್ಯಾಚ್ ಆಗಿರುವಂಥದ್ದು, ಡಿಪೆಂಡ್ ಆಗಿರುವಂಥದ್ದು. ಉದಾಹರಣೆಗೆ ಹೆಂಗೂ ನಾನು ಮನೆಯಲ್ಲಿ ನೋಡಿರೋ ಹುಡುಗನ ಮದುವೆ ಮಾಡ್ಕೊಂಡಿದ್ದೀನಿ ಅಥವಾ ಪ್ರೀತಿಸಿದವನನ್ನು ಮದುವೆ ಮಾಡ್ಕೊಂಡಿದ್ದೀನಿ, ಅವನ ಜೊತೆಗೆ ಇರಬೇಕು, ಸಮಾಜ ಏನನ್ನುತ್ತೋ ಗೊತ್ತಿಲ್ಲ. ಬಟ್ ಡಿಪೆಂಡೆನ್ಸಿ ಅಂದರೆ ಇಷ್ಟೊಂದು ಡಿಪೆಂಡ್ ಆಗಿರ್ತಾರೆ, 4 ಜನ ನಮ್ಮನ್ನು ನೋಡಿದರೆ ಏನಂತಾರೆ ಅಥವಾ ನಮ್ಮ ಸಂಬಂಧದ ಗತಿ ಏನು ಅನ್ನುವಂಥದ್ದು ಕೂಡ ಆ ಮಹಿಳೆಯರಲ್ಲಿ ತುಂಬ ಕಾಡ್ತಾ ಇರುತ್ತೆ. ಅದು ಟಾಕ್ಸಿಕ್ ಆಗಿದ್ರು ಕೂಡ, ಆ ಸಂಬಂಧ ತುಂಬಾ ಟಾಕ್ಸಿಕ್ ಆಗಿದ್ರು ಅವ್ರ ಜೊತೆಗೇ ಇರ್ತಾರೆ. ಬಿಕಾಸ್ ಅವ್ರಿಗೆ ಒಂದು ಏನಂದರೆ, ಒಬ್ಬ ವ್ಯಕ್ತಿಯನ್ನು ಸರ್ವಸ್ವ ಅಂತ ತಿಳ್ಕೊಂಡ್ರೆ ಕಷ್ಟನೋ ಸುಖನೋ ಅವನ ಜೊತೆನೇ ಬಾಳ್ವೆ ಮಾಡಬೇಕು ಅನ್ನೋದು ಕೂಡ ಆ ವುಮೆನ್ಸಲ್ಲಿ ಇರುವಂಥದ್ದು. ಅದನ್ನೇ ಹೇಳುವಂಥದ್ದು ಅಟ್ಯಾಚ್ಮೆಂಟ್ ಡಿಪೆಂಡೆನ್ಸಿ ಅಂತ. ತುಂಬಾ ಅಟ್ಯಾಚ್ ಆಗುವಂಥದ್ದು, ಬಹಳ ಬೇಗ ಅಟ್ಯಾಚ್ ಆಗ್ತಾರೆ. ಬಟ್ ಕೆಲವೊಂದು ವಿಚಾರಗಳಲ್ಲಿ ಗಂಡ ಅಥವಾ ಈ ಮಕ್ಕಳು ಅಥವಾ ಇನ್ನೊಂದು ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಲ್ಲ, ಈ ಎಲ್ಲ ಅಟ್ಯಾಚ್ಮೆಂಟ್ ಡಿಪೆಂಡೆನ್ಸಿನೇ ಇವು. ಯಾವುದೋ ಒಂದು ಅನೈತಿಕ ಸಂಬಂಧಕ್ಕೆ ಎಡೆ ಮಾಡಿಕೊಳ್ಳುವಂಥದ್ದು, ತದನಂತರ ಅವ್ರನ್ನ ಬಿಟ್ಟಿರೋಕೆ ಆಗದೆ ಇರುವಂಥದ್ದು, ಆಮೇಲೆ ಗಂಡ ಇನ್ಸೆಕ್ಯೂರ್ ಅನಿಸುವಂಥದ್ದು, ಈ ಅನೈತಿಕ ಸಂಬಂಧಗಳು ಸೆಕ್ಯೂರ್ ಅನಿಸುವಂಥ ಭಾವನೆಗಳು ಮನಸ್ಸಲ್ಲಿ ಬಂತು ಅಂದರೆ ಈ ಒಂದು ಅಟ್ಯಾಚ್ಮೆಂಟ್ ಅಂದರೆ ಏನೆಂದು ಅಟ್ಯಾಚ್ಮೆಂಟ್ ಡಿಪೆಂಡೆನ್ಸಿಗೆ ಅಡ್ಡ ಬರುವಂಥವ್ರನ್ನ ಸಾಯಿಸುವಂಥದ್ದು, ಇವೆಲ್ಲ ಕೂಡ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಇನ್ನೊಂದು ಮುಂದಿನ ಒಂದು ವೀಕ್ನೆಸ್ ಅಂತಂದರೆ ಈ ಸ್ಯಾಕ್ರಿಫೈಸಿಂಗ್ ನೇಚರ್ ಅಂದರೆ ತ್ಯಾಗಮಯಿ. ಕೆಲವೊಂದು ವಿಚಾರಗಳಲ್ಲಿ ಹೆಣ್ಣು ತುಂಬ ತ್ಯಾಗಮಯಿ ಆಗೋಗ್ತಾರೆ. ಉದಾಹರಣೆಗೆ ಯಾರ್ದೋ ಒಬ್ಬ ವ್ಯಕ್ತಿ ಅಥವಾ ಈಗ ತನ್ನ ಜೀವನದಲ್ಲಿ ತಾನು ಉದ್ಧಾರ ಆಗೋದಕ್ಕಿಂತ ತನ್ನನ್ನು ನಂಬಿದವ್ರನ್ನ ಉದ್ಧಾರ ಮಾಡೋದಕ್ಕೆ ಅಂತ ನಿಂತ್ಕೊಳ್ತಾಳೆ. ಒಂದು ಕುಟುಂಬದ ಉದಾಹರಣೆ ತಗೊಂಡ್ರೆ, ಒಂದು ಮಗಳು ಅಂತ ಇಟ್ಕೊಂಡ್ರೆ, ಆ ಮಗಳು ತನ್ನ ಎಲ್ಲ ಬೇಕು ಬೇಡಗಳನ್ನು ತೊರೆದು ತನ್ನ ಕುಟುಂಬಕ್ಕೋಸ್ಕರ ಶ್ರಮಿಸ್ತಾಳೆ. ಬಿಕಾಸ್ ಅವಳದು ಆದಂಥ ಸ್ವಂತ ಆಸೆ ಆಕಾಂಕ್ಷೆಗಳೇನೇ ಇದ್ರೂ ಕೂಡ ಅದನ್ನು ಅದಿಮಿಟ್ಕೊಂಡು ಇನ್ನೊಬ್ಬರಿಗೋಸ್ಕರ ಜೀವಿತ ಇರ್ತಾಳೆ ಅಥವಾ ಅದನ್ನು ಸಾಧಿಸ್ತಾಳೆ ಅನ್ನುವಂಥದ್ದು ಈ ಸ್ಯಾಕ್ರಿಫೈಸಿಂಗ್ ನೇಚರ್ ಹೇಳುತ್ತೆ. ಇದು ಕೂಡ ಅವರ ವೀಕ್ನೆಸ್ಸಲ್ಲಿ ಒಂದು. ಹಾಗೆ ಕುಟುಂಬಕ್ಕಷ್ಟೇ ಅಲ್ಲ, ಆಕೆ ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅಥವಾ ಆಕೆ ಯಾರನ್ನಾದರೂ ಒರೆಸಿದ್ರೆ ಅಥವಾ ಇನ್ನೊಂದು ಏನೇನೋ ಆಗೋಗಿತ್ತು ಅಂತಂದರೆ ಅವ್ರುಗಳಿಗೋಸ್ಕರ ಕೂಡ ಈಕೆ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡ್ತಾಳೆ. ಆ ಹುಡುಗನಿಗೋಸ್ಕರ ಆಕೆ ಮನೆಯಲ್ಲಿ ಕೋಟಿ ಆಸ್ತಿ ಇದ್ರೂ ಕೂಡ ಅದನ್ನು ಸ್ಯಾಕ್ರಿಫೈಸ್ ಮಾಡ್ತಾಳೆ. ಬಿಕಾಸ್ ಆಕೆ ಇಷ್ಟಪಟ್ಟಿರುವಂಥದ್ದು, ಆಕೆಗೆ ಸೆಕ್ಯೂರ್ ಅನಿಸಿರುವಂಥ ವ್ಯಕ್ತಿ ಆ ಕೋಟಿ ಆಸ್ತಿಗೂ ಮುಂಚೆ ಏನೂ ಅನಿಸಲ್ಲ. ಹಾಗೆಯೇ ಆ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ತನ್ನವರು ಅಂತ ತಾನು ಯಾರನ್ನು ನಂಬಿರ್ತಾಳೋ ಅವ್ರಿಗೋಸ್ಕರ ಜೀವನ ಮಾಡ್ತಾಳೆ. ಇದು ಕೂಡ ಅದರಲ್ಲಿ ಒಂದು. ಆಮೇಲೆ ಹಾಗೆಯೇ ಕಂಪ್ಯಾರಿಸನ್ ಸಿಂಡ್ರಮ್ ಅನ್ನುವಂಥದ್ದು ಕೂಡ ಮಹಿಳೆಯರಲ್ಲಿ ತುಂಬಾ ದೊಡ್ಡದಾದಂಥ ವೀಕ್ನೆಸ್ ಪಾಯಿಂಟ್ ಅಂತ ಕೂಡ ಡಾರ್ಕ್ ಸೈಕಾಲಜಿಸ್ಟ್ಗಳು ಹೇಳ್ತಾರೆ. ಆ ಸೈಕಾಲಜಿಸ್ಟ್ಗಳು ಹೇಳ್ತಾರೆ ಇದನ್ನು. ಅಂದರೆ ಕಂಪ್ಯಾರಿಸನ್ ಸಿಂಡ್ರಮ್ ಅಂತಂದರೆ ಒಬ್ಬರ ಅಂದರೆ ಒಂದನ್ನು ಹೋಲಿಕೆ ಮಾಡಿ ನೋಡುವಂಥದ್ದು. ಉದಾಹರಣೆಗೆ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನ ಜೊತೆಗೆ ಹೋಲಿಕೆ ಮಾಡಿ ನೋಡುವಂಥದ್ದು. ಹಾಗೆ ವ್ಯಕ್ತಿತ್ವಗಳನ್ನು ಕೂಡ ಒಂದು ವ್ಯಕ್ತಿತ್ವಕ್ಕೂ ಇನ್ನೊಂದು ವ್ಯಕ್ತಿತ್ವಕ್ಕೂ ತುಂಬ ಹೋಲಿಕೆ ಮಾಡಿ ನೋಡುವಂಥದ್ದು. ಹೀಗಾಗಿ ಏನಾಗುತ್ತೆ ಅಂತಂದರೆ, ಯಾವುದು ಜಾಸ್ತಿ ಗುಣಮಟ್ಟವನ್ನು ಹೊಂದಿರ್ತದೋ ಅಥವಾ ಗುಣಮಟ್ಟತೆಯನ್ನು ಹೊಂದಿರ್ತದೋ
ಅಂಥದನ್ನು ಆಯ್ಕೆ ಮಾಡುವಂಥ ಗುಣವನ್ನು ಈ ಹೆಣ್ಮಕ್ಳು ಅನ್ನುವಂಥದ್ದು ಹೊಂದಿರ್ತಾರೆ, ಸ್ತ್ರೀಯರು ಹೊಂದಿರ್ತಾರೆ. ಹಾಗಾಗಿನೇ ಕಂಪ್ಯಾರಿಸನ್ ಸಿಂಡ್ರೋಮ್ ಕೂಡ ಅವರಿಗೆ ಕೆಲವೊಮ್ಮೆ ಮೋಸ ಹೋಗಲಿಕ್ಕೆ ಅಥವಾ ಕೆಲವೊಮ್ಮೆ ಕಷ್ಟಪಡಲಿಕ್ಕೆ ಕೂಡ ಅವು ಕಾರಣ ಆಗುತ್ತೆ. ಬಿಕಾಸ್ ಇಲ್ಲಿ ನಮ್ಮ ಸೊಸೈಟಿಯಲ್ಲಿ ಮುಖವಾಡದ ಬದುಕುಗಳು ನಡೆಯುತ್ತೆ ಅಂತ ನಮಗೂ ನಿಮಗೂ ಗೊತ್ತಿರುವಂಥ ವಿಚಾರಗಳು. ಒಂದು ವ್ಯಕ್ತಿತ್ವವನ್ನು ಒಲಿಸಿಕೊಳ್ಳೋದಕ್ಕೆ ಅಥವಾ ಅದನ್ನು ಮೆಚ್ಚಿಸೋದಕ್ಕೆ ನಾವುಗಳು ಏನು ಬೇಕಾದರೂ ಮಾಡಬಹುದು ಅನ್ನೋ ಮಟ್ಟಕ್ಕೆ ಹೋಗ್ತಾರೆ ಅಲ್ಲ ಜನಗಳು. ಹಾಗಿದ್ದಾಗ ಕಂಪ್ಯಾರಿಸನ್ ಅನ್ನುವಂಥದ್ದು ತುಂಬಾ ಎಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ಒಬ್ಬ ವ್ಯಕ್ತಿ ಅಸಾಧಾರಣ ಇದ್ದ ಅಥವಾ ಸಾಧಾರಣವಾಗಿದ್ದ ಅಂತಂದರೆ ಅವನು ಮುಂದೆ ಆಕೆಯನ್ನು ಒಲಿಸ್ಕೊಳ್ಳೋದಕ್ಕೆ ತುಂಬಾ ಕೆಲವಷ್ಟು ವಿಚಾರಗಳನ್ನು ಇಂಪ್ಲಿಮೆಂಟ್ ಮಾಡ್ಕೊತಾನೆ. ಅಂದರೆ ನಕಲಿ, ಅಂದರೆ ಸುಮ್ಮನೆ ಆಕೆಯನ್ನು ಒಲಿಸಿಕೊಳ್ಳೋಕ್ಕೆ ಅಥವಾ ಆಕೆಯಿಂದ ಪ್ರಶಂಸೆ ಪಡ್ಕೊಳ್ಳೋದಕ್ಕೆ ಆತ ನಾಟಕವಾಗಿ ಅಥವಾ ನಾಟಕೀಯವಾಗಿ ಆಕೆ ಮುಂದೆ ಪ್ರದರ್ಶಿಸಿದಾಗ ಆತನನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಮುಂದುವರಿದ ಭಾಗದಲ್ಲಿ ಇನ್ನೊಂದೇನಂತಂದರೆ ಸೋಷಿಯಲ್ ಇಮೇಜ್ ಕನ್ಸರ್ನ್. ಇದು ಒಂದು ಕೂಡ ಅವರ ವೀಕ್ನೆಸ್ಸಲ್ಲಿ ತುಂಬ ದೊಡ್ಡ ವೀಕ್ನೆಸ್ ಅಂತ ಹೇಳ್ಬೋದು. ಇದನ್ನು ಸೈಕಾಲಜಿಸ್ಟ್ಗಳು ತುಂಬಾ ಡೀಪಾಗಿ ಹೇಳ್ತಾರೆ ಇದ್ರ ಬಗ್ಗೆ. ಯಾಕತ್ತಾ, ಒಂದು ವ್ಯಕ್ತಿತ್ವ ಅಥವಾ ಒಂದು ಮಹಿಳೆ ಒಬ್ಬ ವ್ಯಕ್ತಿಯಿಂದ ಮೋಸಕ್ಕೊಳಗಾದರೆ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಮೋಸಕ್ಕೊಳಗಾದರೆ ಆಕೆ ಅದನ್ನು ಹೊರಗಡೆ ಪಬ್ಲಿಕ್ಕಿಗೆ ಗೊತ್ತಾಗೋ ಥರ ಆಗಿರ್ಬೋದು ಅಥವಾ ಅದನ್ನು ಎಕ್ಸ್ಪೋಸ್ ಮಾಡೋದಿಲ್ಲ. ಬಿಕಾಸ್ ಆಕೆಗೆ ಸೋಷಿಯಲ್ ಇಮೇಜ್ ಕನ್ಸರ್ನ್ ಅನ್ನುವಂಥದ್ದು ವೀಕ್ನೆಸ್ ಆಗಿ ಕಾಡ್ತಾ ಇರುತ್ತೆ. ನಾನು ಎಲ್ಲಿ ಇದನ್ನು ಆಚೆ ಹೇಳ್ಕೊಂಡು ಬಿಟ್ರೆ ನನಗೆ ಸಮಾಜ ಹೆಂಗೆ ನೋಡುತ್ತೋ ಅಥವಾ ಸಮಾಜದಲ್ಲಿರೋರು ನನ್ನನ್ನು ಏನಂತ ತಿಳ್ಕೊತಾರೆ, ಏನಂತ ಭಾವಿಸ್ತಾರೋ ಅನ್ನೋ ಭಯ ಕೂಡ ಆಕೆಗೆ ಇರುತ್ತೆ. ಹಾಗೆ ಆಕೆ ತನ್ನ ಮೇಲೆ ತುಂಬಾ ಟಾಕ್ಸಿಕ್ ಆಗಿ ರಿಲೇಷನ್ಶಿಪ್ಪಲ್ಲಿರ್ಬೋದು ಅಥವಾ ಇನ್ನೊಬ್ಬರಿಂದ ಇತರೆ ಕೆಟ್ಟದಾದಂಥ ಕೆಲಸಗಳಲ್ಲಿ ಆಕೆಗೆ ಮೋಸ ಆಗಿರ್ಬೋದು ಅಥವಾ ಇತರೆ ವಿಚಾರಗಳಲ್ಲಿ ಆಕೆಯನ್ನು ತುಂಬ ಕೆಟ್ಟದಾಗಿ ಬಳಸ್ಕೊಂಡಿರಬಹುದು. ಆಕೆ ಈ ಸಮಾಜದ ಮುಂದೆ ನಾನು ಏನು ಆಗ್ತೀನೋ ಅಥವಾ ಏನು ಅಂದ್ಕೊಳ್ತಾರೋ ಜನ ಅನ್ನುವಂಥ ಕೆಟ್ಟ ಯೋಚನೆಯಲ್ಲಿ ಮುಳುಗಿಬಿಡ್ತಾಳೆ. ಆಕೆ ತನ್ನಲ್ಲಿರುವ ನೋವುಗಳನ್ನು ತಾನು ಬಚ್ಚಿಟ್ಕೊಳ್ತಾಳೆ, ವಿನಃ ಪಬ್ಲಿಕ್ಕಿಗೆ ಹೇಳ್ಕೊಳ್ಳೋದಕ್ಕೆ ಮುಂದೆ ಆಗೋದಿಲ್ಲ. ಹಾಗಾಗಿ ಇವುಗಳನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು ಹೆಣ್ಮಕ್ಳು. ಯಾಕೆಂದರೆ ಸೊಸೈಟಿ ಏನು ಅಂದ್ಕೊಳ್ಳುತ್ತೆ ಅನ್ನೋದಕ್ಕಿಂತ ಮುಂಚೆ ನಿಮ್ಮ ಜೀವನ ನಿಮಗೆ ಚೆನ್ನಾಗಿದ್ದರೆ ಉತ್ತಮ ಅಂತ ನಮ್ಮ ಭಾವನೆ. ಇನ್ನು ಮುಂದುವರಿದ ಭಾಗದಲ್ಲಿ ಅಂದರೆ ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಅಂತ ಅನ್ನುವಂಥದ್ದು ಇತ್ತೀಚಿನ ದಿನಮಾನಗಳಲ್ಲಿ ಹೆಣ್ಣುಮಕ್ಕಳು ದುಡಿಯೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ದುಡಿಯುವ ಹೆಣ್ಮಕ್ಳಲ್ಲಿ ಈ ಒಂದು ವೀಕ್ನೆಸ್ ಇರಲ್ಲ. ಬಟ್ ಯಾರು ಮನೆಯಲ್ಲಿ ಗೃಹಿಣಿಯಾಗಿರ್ತಾರೆ ಅಥವಾ ಯಾವ ಮಹಿಳೆಗೆ ಹಣದ ಒಳಹರಿವು ಇರೋದಿಲ್ಲೋ ಆಕೆಗೆ ಈ ಒಂದು ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಅನ್ನುವಂಥ ವೀಕ್ನೆಸ್ ಕೂಡ ಇರುತ್ತೆ. ಗಂಡ ಆದವನೇ ತಂದು ಕೊಡಬೇಕು, ಗಂಡ ಆದವನೇ ನನಗೆ ಎಲ್ಲ ಬೇಕು ಬೇಡಗಳನ್ನು ಅದನ್ನೇ ನೋಡ್ಕೊಳ್ಬೇಕು. ಹಾಗಾಗಿ ಗಂಡನ ಮೇಲೆ ಡಿಪೆಂಡ್ ಆಗಿರ್ತಾಳೆ ಫೈನಾನ್ಷಿಯಲಿ. ಇದು ಕೂಡ ಒಂದು ಮೇಜರ್ ವೀಕ್ನೆಸ್ ಅಂತ ಹೇಳ್ಬೋದು ಮಹಿಳೆಯರಲ್ಲಿ. ಎಲ್ಲಿವರೆಗೂ ಅಂತಂದರೆ, ಈಗ ಉದಾಹರಣೆಗೆ ವಿದ್ಯಾರ್ಥಿಗಳು ಅಥವಾ ಕಾಲೇಜ್ ಸ್ಟಡೀಸ್ ಅಂತ ಇರ್ಬೋದು ಅಥವಾ ಮಾಧ್ಯಮಿಕ ಹಂತದಲ್ಲಿ ಶಿಕ್ಷಣ ಮಾಡುವಂಥ ಮಹಿಳೆಯರೇನಿರ್ತಾರೆ ಅಥವಾ ವಿದ್ಯಾರ್ಥಿಗಳು ಅಥವಾ ಸ್ಟೂಡೆಂಟ್ಸು, ಇವರಿಗೆ ಮನೆಯಲ್ಲಿ ದುಡ್ಡಿನ ಅಭಾವ ಇರುತ್ತೆ ಅಥವಾ ದುಡ್ಡನ್ನು ಕೊಟ್ಟಿರೋದಿಲ್ಲ. ಹಾಗಾಗಿನೇ ಈ ವೀಕ್ನೆಸ್ ಅಂದರೆ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಅಥವಾ ಫೈನಾನ್ಷಿಯಲ್ ಡಿಪೆಂಡೆನ್ಸಿಯಿಂದ ಹೊರಗಡೆಯಿಂದ ಯಾರಾದರೂ ಅವರಿಗೆ ದುಡ್ಡನ್ನು ಕೊಡೋದಕ್ಕೆ ಶುರು ಮಾಡಿದರೆ ಅಥವಾ ದುಡ್ಡಿನ ರುಚಿಯನ್ನು ಹತ್ತಿಸುವಂಥದ್ದಾಗಲಿ, ಆಕೆಗೆ ಮುಂದೆ ತುಂಬ ದುಬಾರಿ ಆದಂಥ ವಸ್ತುಗಳನ್ನ ತಂದು ಕೊಡುವಂಥದ್ದಾಗಲಿ ಅಥವಾ ಆಕೆಗೆ ಬೇಕು ಬೇಡಗಳನ್ನು ಒಬ್ಬ ವ್ಯಕ್ತಿ ನೆರವೇರಿಸಿ ಕೊಡೋಕೆ ಶುರು ಮಾಡಿದಾಗ ಆಕೆ ಆತನನ್ನು ತುಂಬ ಸೆಕ್ಯೂರ್ ಫೀಲ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಹಾಗಾಗಿನೇ ಮುಂದಿನ ದಿನಮಾನಗಳಲ್ಲಿ ಅದು ಏನಂತಂದರೆ ಸ್ಯಾಕ್ರಿಫೈ ನೇಚರ್ ಕೂಡ ಆಕೆಯ ಮನಸ್ಸಲ್ಲಿ ಬರಬಹುದು. ಇದು ಕೂಡ ತುಂಬ ದೊಡ್ಡದಾದಂಥದ್ದು. ಇನ್ನು ಕೊನೆಯದಾಗಿ ಹೇಳಬೇಕಂತಂದರೆ ಎಮೋಷ್ನಲ್ ಟ್ರಿಗರ್ ಅಂತಂದರೆ, ಈಗ ಹಳೆಯ ನೆನಪುಗಳನ್ನು ಮತ್ತೆ ಕೆದಕಿ ಆಕೆಯನ್ನು ಬಳಸಿಕೊಳ್ಳುವಂಥದ್ದು. ಉದಾಹರಣೆಗೆ ಎಮೋಷ್ನಲ್ ಟ್ರಿಗರ್ ಅಂತಂದರೆ ತುಂಬ ದಿನಗಳ ಹಿಂದೆ ಏನೋ ಒಂದು ಕೆಟ್ಟದ್ದು ನಡೆದಿರುತ್ತೆ ಆಕೆಯ ಜೀವನದಲ್ಲಿ. ಉದಾಹರಣೆಗೆ ಮಗುನ ಕಳ್ಕೊಂಡಿರ್ತಾಳೆ ಅಥವಾ ಇನ್ನೇನೋ ಆಗಿರುತ್ತೆ, ಆಕೆಯ ಮನೆಯ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿರುತ್ತೆ ಅಥವಾ ಆಕೆ ಹಿಂದಿನ ಜೀವನದಲ್ಲಿ ತುಂಬ ಕೆಲ ವಿಚಾರಗಳು ಅಂತಂದರೆ ಈಗ ಇನ್ನೊಬ್ಬನ ಒಟ್ಟಿಗೆ ಅನೈತಿಕವಾಗಿ ಗುರುತಿಸಿಕೊಂಡಿರುವಂಥದ್ದು ಅಥವಾ ಆಕೆ ಮಾಡಬಾರ್ದ ಕೆಲಸಗಳಲ್ಲಿ ಭಾಗಿಯಾಗಿರುವಂಥ ಕೆಲ ವಿಚಾರಗಳು ಮುಂದಿರುವ ವ್ಯಕ್ತಿಗೆ ಗೊತ್ತಾಗಿದ್ದಾಗ ಅಥವಾ ಗೊತ್ತಿದ್ದರೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಅಂದರೆ ಹಳೆಯ ವಿಚಾರಗಳನ್ನು ಕೆದಕಿ ಆಕೆಯನ್ನು ತನ್ನ ಕಡೆ
ಸೆಳೆದುಕೊಳ್ಳುವಂಥ ಕೆಲಸಗಳು ಕೂಡ ನಡೆಯುತ್ತೆ. ಇದು ಕೂಡ ಏನಂದರೆ ಎಮೋಷನಲ್ ಟ್ರಿಗರ್ ಅಂತ ಹೇಳ್ತಾರೆ. ಟ್ರಿಗರ್ ಅಂತಂದರೆ ಹಳೆ ವಿಚಾರಗಳನ್ನು ಟ್ರಿಗರ್ ಮಾಡುವಂಥದ್ದು. ಅಲ್ಲಿ ಕೆಳಗಡೆ 10 ವರ್ಷದ ಹಿಂದೆ ನಡೆದಿದ್ದ ವಿಚಾರಗಳನ್ನು, ಉದಾಹರಣೆಗೆ ಒಂದು ಹೆಣ್ಮಗಳು ಇರ್ತಾಳೆ, ಆಕೆಗೆ ಗಂಡ ಬಿಟ್ಟೋಗಿರ್ತಾನೆ 10 ವರ್ಷದ ಹಿಂದೆ, ಆಕೆ ಇನ್ನೊಬ್ಬನ ಜೊತೆಗೆ ಸಂಸಾರ ಮಾಡ್ತಾ ಇರ್ತಾಳೆ. ಈ ವಿಚಾರ ಆತನಿಗೆ ಗೊತ್ತಿರುತ್ತೆ, ಬಟ್ ಸಮಾಜದ ಮುಂದೆ ಆಕೆ ಸಭ್ಯಳಾಗಿರ್ತಾಳೆ. ಆದರೆ ಈ ವಿಚಾರವನ್ನು ಇಟ್ಕೊಂಡು ಆತ ಹೇಳುವಂಥದ್ದೇನು, ಇಲ್ಲ ನೀನು 10 ವರ್ಷದ ಹಿಂದೆ ನೀನು ಮಾಡ್ತಾ ಇದ್ದ ಕೆಲಸ ಎಲ್ಲ ನನ್ನ ಹತ್ರ ಉಂಟು, ನಾನು ಗೊತ್ತು, ಆ ಎಲ್ಲ ವಿಚಾರಗಳನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಅಂದಾಗ ಆಕೆ ಮನಸ್ಸಲ್ಲಿ ಒಂಚೂರು ಕೀಳಿರಿಮೆ ಶುರುವಾಗುತ್ತೆ. ಹೌದಾ, ಹಿಂಗೆಲ್ಲ ಆಯ್ತಾ, ಹಿಂಗಾಗಿದೆ, ಏನಾಗಬೇಕು ಈಗ ನನ್ನಿಂದ ಅಂದಾಗ ಆಗ ಆ ವ್ಯಕ್ತಿಯ ಬೇಡಿಕೆಗಳೇನಿರುತ್ತೋ ಅದಕ್ಕೆಲ್ಲವಕ್ಕೂ ಈಕೆ ತಲೆ ಬಾಗಬೇಕಾಗತ್ತೆ. ಯಾಕಂದರೆ ಇಲ್ಲಿ ಸೋಷಿಯಲ್ ಇಮೇಜ್ ಕನ್ಸರ್ನ್ ಕೂಡ ಇರುತ್ತಲ್ಲ, ಹಾಗಾಗಿ ಆಕೆ ಆತನ ಮಾತುಗಳನ್ನು ಕೇಳಬೇಕಾಗತ್ತೆ. ಇದು ಕೂಡ ತುಂಬಾ ಡೇಂಜರಸ್ ಅಂತ ಹೇಳ್ಬೋದು. ಇದು ವೀಕ್ನೆಸ್ ಕೂಡ ಡೇಂಜರಸ್ ಅಂತ ಹೇಳ್ಬೋದು. ಹಾಗೇನೆ ಈ 1 ರಿಂದ 10 ವೀಕ್ನೆಸ್ಗಳನ್ನು ಹೇಳಿದ್ನಲ್ಲ, ಖಂಡಿತವಾಗ್ಲೂ ಈ ವೀಕ್ನೆಸ್ಗಳು ಎಲ್ಲರಲ್ಲೂ ಇರುತ್ತೆ ಅಂತಲ್ಲ, ಮೇಜರ್ ವುಮೆನ್ಸ್ಗಳಲ್ಲಿ ಕಂಡು ಬರುತ್ತೆ. ಮೇಜರ್ ಅಂದರೆ 90% ವುಮೆನ್ಸಲ್ಲಿ ಕಂಡು ಬರುವಂಥದ್ದು ಮೇಜರ್ ಆಗಿ. ಹಾಗೆ ಇನ್ನು 10% ಅಂತಂದರೆ ಫೈನಾನ್ಷಿಯಲಿ ಸೆಕ್ಯೂರ್ ಆಗಿರುವಂಥದ್ದು, ಅವರು ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ತಾರೆ ಅಥವಾ ಉದ್ಯೋಗಸ್ಥರಾಗಿರ್ತಾರೆ ಅಥವಾ ಇನ್ನೇನೋ ಕೆಲಸ ಮಾಡ್ಕೊಂಡಿರ್ತಾರೆ. ಅಂಥವ್ರಿಗೆ ಇವುಗಳಲ್ಲಿ ಕೆಲವೊಂದು ವೀಕ್ನೆಸ್ಗಳು ಇರೋದಿಲ್ಲ. ಬಟ್ ಇನ್ನಿಕ್ಕೆಲ್ಲ ಅಂದರೆ 90% ಮೇಜರ್ ಆಫ್ ದಿ ವುಮೆನ್ಸ್ ಅಂತ ಹೇಳಿದ್ನಲ್ಲ, ಅವರಲ್ಲಿ ಖಂಡಿತವಾಗಿ ಈ ವೀಕ್ನೆಸ್ಗಳು ಕಂಡು ಬರುತ್ತವೆ. ಇನ್ನೊಂದು ವಿಚಾರ, ವಿಡಿಯೋಕ್ಕೂ ಮುಗಿಸೋಕ್ಕೂ ಮುಂಚೆ ಈ ಎಲ್ಲ ವೀಕ್ನೆಸ್ಗಳನ್ನು ಯಾಕೆ ನಿಮ್ಮ ಮುಂದೆ ಹಂಚ್ಕೊಳ್ಳೋದು ಅಥವಾ ಪರಿಚಯ ಮಾಡಿಕೊಡೋದು ಅಥವಾ ನಿಮಗೆ ತಿಳಿಸೋದು ಅಂತಂದರೆ, ಈ ವಿಡಿಯೋಗಳನ್ನು ನೋಡುವಂಥ ಹೆಣ್ಮಕ್ಳಲ್ಲಿ ಹೇಳುವಂಥದ್ದು, ಈ ಮೇಲ್ಕಂಡ ಎಲ್ಲ ವೀಕ್ನೆಸ್ಗಳು ನಿಮ್ಮಲ್ಲೂ ಕೂಡ ಇದ್ದರೆ ಖಂಡಿತವಾಗಲೂ ಇದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಬಿಕಾಸ್ ಇವುಗಳು ನಿಮಗೆ ವೀಕ್ನೆಸ್ ಆಗಿರ್ಬೋದು, ಬಟ್ ಮುಂದೊಂದು ದಿನ ಇವೇ ವೀಕ್ನೆಸ್ಗಳು ನಿಮ್ಮ ಕೆಟ್ಟ ಬದುಕಿಗೆ ದಾರಿ ಮಾಡಿಕೊಡೋದನ್ನು ನಿಲ್ಲಿಸಬೇಕು ಅಥವಾ ನಿಲ್ಲಿಸಬಹುದು ಅಂತ ನಮ್ಮ ಕಳಕಳಿಯ ವಿನಂತಿ. ಇದು ಎಜುಕೇಷನ್ ಪರ್ಪಸ್ ಆಗಿ ಹೆಣ್ಮಕ್ಳಿಗೂ ಕೂಡ ತಿಳುವಳಿಕೆ ಬರಬೇಕು, ಎಲ್ಲೆಡೆ ನೈತಿಕ ಶಿಕ್ಷಣ ಬೇಕು ಅಂತ ನಾವುಗಳು ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕೂಡ ನೈತಿಕವಾಗಿ ಸಾಮಾಜಿಕವಾಗಿ ಬೇಕಾದಂಥ ಎಲ್ಲ ಶಿಕ್ಷಣಗಳನ್ನು ನಾವು ಕೊಡಬೇಕು. ಯಾಕಂದರೆ ಬರೀ ಶಿಕ್ಷಣದಲ್ಲಿ ಪಠ್ಯಪುಸ್ತಕಗಳನ್ನು ಓದೋದ್ರಿಂದ ಅಥವಾ ಪಠ್ಯದ ಕೆಲ ಜ್ಞಾನವನ್ನು ಮಾತ್ರ ತಲೆಗೆ ತುಂಬಿಕೊಳ್ಳೋದ್ರಿಂದ ಬದುಕು ನಡೆಸೋದು ಕಷ್ಟ ಆಗೋಗುತ್ತೆ. ಹಾಗಾಗಿ ಸಾಮಾಜಿಕವಾಗಿ ನೈತಿಕವಾಗಿ ನಮಗೆ ಬೇಕಾಗಿದ್ದಂಥ ಎಲ್ಲ ತಿಳುವಳಿಕೆಗಳು ಕೂಡ ನಮ್ಮ ಜೀವನದಲ್ಲಿ ಬೇಕು. ಹಾಗಾಗಿನೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಯಾವ ವಿಷಯದ ಕುರಿತಾಗಿ, ನಿಮಗೆ ಸೈಕಾಲಜಿ ಕುರಿತಾಗಿರ್ಬೋದು ಅಥವಾ ಡಾರ್ಕ್ ಸೈಕಾಲಜಿ ಕುರಿತಾಗಿರ್ಬೋದು ಅಥವಾ ಈ ವುಮೆನ್ ಸೈಕಾಲಜಿ ಇರ್ಬೋದು, ಯಾವುದೇ ವಿಚಾರವಾಗಿ ನಿಮಗೆ ವಿಡಿಯೋ ಬೇಕಂದರೆ ಖಂಡಿತವಾಗ್ಲೂ ನಮಗೆ ಇನ್ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಮುಂದಿನ ದಿನಗಳಲ್ಲಿ ಆ ಒಂದು ವಿಷಯದ ಕುರಿತಾಗಿ ವಿಡಿಯೋ ಕೂಡ ಮಾಡ್ತೀವಿ. ಹಾಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮಹಾ ದೊಡ್ಡದಾದಂಥ ಬೆಂಬಲವನ್ನು ನೀಡುತ್ತೆ, ನಮಗೂ ಮೋಟಿವೇಷನ್ ಕೊಡುತ್ತೆ. ಹಾಗೆ ಮೋಟಿವೇಟ್ ಆಗ್ತೀವಿ ನಾವು ಕೂಡ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ಖಂಡಿತವಾಗಿ.